ನಮಸ್ತೆ, ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಇನ್ವಾಯ್ಸಿಂಗ್ ಫ್ಯಾಕ್ಟರಿಂಗ್ ಬಗ್ಗೆ. ಸೊ ಇನ್ವಾಯ್ಸಿಂಗ್ ಫ್ಯಾಕ್ಟರಿಂಗ್ ಅಂದರೆ ಏನು, ಅದನ್ನು ಹೇಗೆ ಯೂಸ್ ಮಾಡೋದು, ಅದು ಯಾರಿಗೆ ಅಪ್ಲಿಕೇಬಲ್ ಇದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಇವಾಗ ಇನ್ವಾಯ್ಸ್ ಫ್ಯಾಕ್ಟರಿಂಗ್ ಮೇನ್ಲಿ ಇವಾಗ ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋರು, ಅವರ ಇನ್ವಾಯ್ಸ್ಗಳನ್ನ ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡಿದವರು, ಅವರ ಇನ್ವಾಯ್ಸ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಇನ್ವಾಯ್ಸಿಂಗ್ ಫ್ಯಾಕ್ಟರಿಂಗ್ ಅಂತಂದರೆ ಇವಾಗ ನಾವು ಗೋಲ್ಡ್ ಲೋನ್ ಹೇಗೆ ಗೋಲ್ಡ್ನ ಅಡ ಇಟ್ಬಿಟ್ಟು ನಾವು ದುಡ್ಡುಗಳನ್ನ ತೊಗೊಳ್ತೇವೋ, ಅದೇ ರೀತಿಯಲ್ಲಿ ಇಲ್ಲಿ ಇನ್ವಾಯ್ಸ್ ಫ್ಯಾಕ್ಟರಿಂಗಲ್ಲಿ ನೀವೇನು ಮಾಡ್ತೀರಾ, ಎಕ್ಸ್ಪೋರ್ಟ್ ಮಾಡಿರೋ ಇನ್ವಾಯ್ಸ್ ಯಾವುದಕ್ಕೆ ದುಡ್ಡು ಬರೋದಿದೆ, ಒಂದು 50-60 ದಿನದ ಕ್ರೆಡಿಟ್ ಕೊಟ್ಟಿದ್ದೀರಾ, ಆ ಕ್ರೆಡಿಟ್ ಇರೋ ಇನ್ವಾಯ್ಸ್ ಏನಿದೆ ಅದನ್ನು ಹೋಗ್ಬಿಟ್ಟು ಅಡ ಇಟ್ಟು ನೀವು ದುಡ್ಡನ್ನ ತೊಗೊಳ್ಬೋದು. ಸೊ ಇಲ್ಲೇನಿದೆ, ಫಸ್ಟ್ ನೀವು ಸಪ್ಲೈಯರ್ ಬಗ್ಗೆ ಅಥವಾ ಬಾಯರ್ ಬಗ್ಗೆ ನೀವು ಯಾವಾಗ ಅಗ್ರಿಮೆಂಟ್ ಮಾಡ್ಕೊಳ್ತೀರಾ ಆವಾಗ ನೀವು ಯಾವುದೋ ಒಂದು ಫಿನ್ ಕಂಪ್ನಿಗೆ, ಸೊ ಫೈನಾನ್ಸ್ ಕಂಪ್ನಿ ಯಾವುದೇ ಇರ್ಬೋದು, ಇದು ಓಲೋಫಿನ್ ಇರ್ಬೋದು ಅಥವಾ ಡ್ರಿಪ್ ಕ್ಯಾಪಿಟಲ್ ಇರ್ಬೋದು, ಈ ಥರದೊಂದು 8 ಕಂಪ್ನಿಗಳ ಜೊತೆಗೆ ನಾವು ಆಲ್ರೆಡಿ ಟೈಡ್ ಅಪ್ ಇದ್ದೇವೆ. ನಿಮಗೆ ಆ ಥರದ್ದು ಏನೋ ರಿಕ್ವೈರ್ಮೆಂಟ್ ಇದ್ದರೆ ನಮ್ಮ ಟೀಮಿಗೆ ಹೇಳ್ಬೋದು. ಸೊ ಇದರಲ್ಲಿ ಫಸ್ಟ್ ಕೆಲಸ ಮಾಡೋದೇನು, ಇವಾಗ ನಾನು ಬಾಯರ್ ಐಡೆಂಟಿಫೈ ಮಾಡಿದ್ದೇನೆ, ಎಲ್ಲ ನೆಗೋಸಿಯೇಷನ್ಸ್ ಎಲ್ಲ ಆಗಿದೆ, ಅವ್ರ ಜೊತೆ ಒಂದು ಕ್ರೆಡಿಟ್ ಟರ್ಮ್ಸ್ ಬಗ್ಗೆ ಅಗ್ರಿ ಆಗಿದೆ. ಇವಾಗ ನನಗೆ ಕ್ರೆಡಿಟ್ ಟರ್ಮ್ ಅಗ್ರಿನೂ ಮಾಡ್ತಾ ಇದ್ದಾನೆ, ಅದ್ರ ಜೊತೆಗೆ ನನಗೆ ಮುಂದೆ ಬರೋ ಆರ್ಡರ್ಸಲ್ಲೂ ನನಗೆ ದುಡ್ಡು ಬೇಕು. ಸೊ ಎರಡೂ ವಿಷಯದಲ್ಲಿ ಇದ್ದಾಗ ಇವಾಗ ನನಗೆ ದುಡ್ಡು ಬೇಕು, ನೆಕ್ಸ್ಟ್ ಆರ್ಡರ್ಸ್ಗಳನ್ನ ನಾನು ಫುಲ್ಫಿಲ್ ಮಾಡೋಕ್ಕೆ, ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋಕ್ಕೆ, ಅದೇ ಟೈಮಲ್ಲಿ ನನಗೆ ಎಕ್ಸ್ಪೋರ್ಟ್ ಕೂಡ ಕ್ರೆಡಿಟಲ್ಲೇ ಕೊಡಬೇಕಾಗತ್ತೆ. ಈ ಥರ ಇದ್ದಾಗ ನನಗೆ ಯಾವ ಕಂಪ್ನಿಯಿಂದ ನನಗೆ ದುಡ್ಡು ಸಿಗುತ್ತೆ. ಸೊ ಈ ಥರದ ಫಿನ್ ಕಂಪ್ನಿಗಳು ಏನಿದೆ, ಫೈನಾನ್ಸ್ ಕಂಪ್ನಿಗಳು ಏನಿದೆಯಲ್ಲ, ಸೊ ಇವ್ರು ಏನು ಮಾಡ್ತಾರೆ, ನೀವು ಅವ್ರಿಗೇನು ಎಕ್ಸ್ಪೋರ್ಟ್ ಮಾಡಿದಿರಾ ಆ ಇನ್ವಾಯ್ಸ್ಗಳನ್ನ ಇವ್ರಿಗೆ ಸಬ್ಮಿಟ್ ಮಾಡಿದರೆ ಇವ್ರು ನಿಮಗೆ ಆ ಇನ್ವಾಯ್ಸ್ಗಳನ್ನ ಪರ್ಚೇಸ್ ಮಾಡಿಕೊಂಡು ಅದರ ಮುಂದೆ ದುಡ್ಡು ಕೊಡ್ತಾರೆ. ಇವಾಗ ₹100 ಇನ್ವಾಯ್ಸ್ ಇದೆ, ₹100 ಕೊಡ್ತಾರೆ? ಇಲ್ಲ, ₹100 ಕೊಡಲ್ಲ, ಅವ್ರು ₹98 ಕೊಡ್ಬೋದು. ಯಾಕೆಂದರೆ ಎಷ್ಟು ದಿನದ ಕ್ರೆಡಿಟ್ ಇದೆ, ಎಷ್ಟು ವ್ಯಾಲ್ಯೂ ಆಫ್ ಕ್ರೆಡಿಟ್ ಇದೆ, ಅದರ ಮುಂದೆ ಅವರು ರಿಸ್ಕ್ಗಳನ್ನ ಅನಲೈಸ್ ಮಾಡಿಕೊಂಡು, ಯಾಕೆಂದರೆ ಅವ್ರು ಕೂಡ ದುಡ್ಡು ಗಳಿಸ್ಬೇಕು. ಯಾಕೆಂದರೆ ಇವ್ರೇನೋ ನಿಮಗೆ NGOಗಳಲ್ಲ, ಇವರೇನು ಚಾರಿಟಿ ಕಂಪ್ನಿಗಳಲ್ಲ, ಇವರು ಕೂಡ ಅದರಲ್ಲೇ ದುಡ್ಡು ಮಾಡ್ಕೊಳ್ಳೋದ್ರಿಂದ ನಿಮ್ಗೇನು ಮಾಡ್ತಾರೆ, ಒಂದು ₹100 ಬಿಲ್ ಇತ್ತು ಅಂದರೆ ಒಂದು ₹98 ಕೊಟ್ಟು ನಿಮ್ಮ ಇನ್ವಾಯ್ಸ್ಗಳನ್ನ ಇವರು ಪರ್ಚೇಸ್ ಮಾಡ್ತಾರೆ. ಬರೀ ನಿಮ್ಮ ಇನ್ವಾಯ್ಸ್ಗಳನ್ನೆಲ್ಲ ನಾಳೆ ಅವನೇ ಬಾಯರ್ ಏನಾದರೂ ದುಡ್ಡು ಕೊಡದೇ ಹೋದರೆ, 60 ದಿನ ಅಥವಾ 120 ದಿನದಲ್ಲಿ ನಾವೇನಾದರೂ ಕ್ರೆಡಿಟ್ ಕೊಟ್ಟಿದ್ರೆ, ಆ ಡ್ಯೂ ಡೇಟ್ ಏನಿರುತ್ತೆ ಆ ಡ್ಯೂ ಡೇಟಲ್ಲಿ ಅವ್ರು ಏನಾದರೂ ಪೇಮೆಂಟ್ ಕೊಡದೇ ಹೋದರೆ ಅವರ ದುಡ್ಡು ಏನಿದೆ ಅದನ್ನು ಇವರು ಈ ಫಿನ್ ಕಂಪ್ನಿಗಳೇನಿದೆ ಅದು ಇನ್ಶೂರೆನ್ಸ್ ಕಂಪ್ನಿಗಳಿಂದ ತಾವು ತೊಗೊಳ್ತಾರೆ. ಸೊ ಇವಾಗ ಏನಾಗುತ್ತೆ, ನಾನು ಎಕ್ಸ್ಪೋರ್ಟು ಮಾಡಿದ್ದಾನೆ, ಇನ್ವಾಯ್ಸಲ್ಲಿ ದುಡ್ಡು ತೊಗೊಂಡಿದ್ದಾನೆ, ಒಂದು ವೇಳೆ ಬಾಯರ್ ಏನಾದರೂ ಕೊಡದೇ ಹೋದರೆ ನನ್ನ ತಲೆನೋವೇ ಅಲ್ಲ. ಸೊ ಹಾಗಿದ್ದಾಗ ಈ ಕಂಪ್ನಿಗಳು ಅವರೇನು ದಡ್ರು ಅಲ್ಲ, ರೈಟ್? ಯಾಕೆಂದರೆ ಅವ್ರು ಕೂಡ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಇವಾಗ ತುಂಬ ಟೈಮಿಂದ ಅವರೆಲ್ಲ ದುಡ್ಡು ಹಾಕ್ಕೊಂಡು ಇಷ್ಟೆಲ್ಲ ರಿಸ್ಕ್ಗಳನ್ನ ತೊಗೊಂಡು ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಕೂಡ ಏನು ಮಾಡ್ತಾರೆ, ಈ ಬಾಯರ್ಗಳನ್ನ ವೆರಿಫೈ ಮಾಡ್ತಾರೆ, ಪ್ರತಿಯೊಂದು ಬಾಯರ್ಗಳಿಗೆ ಎಲಿಜಿಬಿಲಿಟಿ ಕೊಡಲ್ಲ. ಅದರ ಜೊತೆಗೆ ಈ ಸಪ್ಲೈಯರ್ಗಳು ಕೂಡ, ಇವಾಗ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ, ಅವ್ರೇನು ಮಾಡ್ತಾರೆ, ಫಸ್ಟ್ ನಾವೆಷ್ಟು ಎಕ್ಸ್ಪೋರ್ಟಲ್ಲಿದ್ದೇವೆ, ನಮ್ಮ ಬಿಸ್ನೆಸ್ ರೆಕಾರ್ಡ್ ಏನಿದೆ, ಬಾಯರ್ ಕ್ರೆಡಿಬಿಲಿಟಿ ಏನಿದೆ, ಇವನು ಬಾಯರ್ ಸರಿಯಾಗಿದ್ದಾನೆ ಇಲ್ವಾ, ಪ್ರತಿಯೊಂದನ್ನು ಚೆಕ್ ಮಾಡಿಕೊಂಡು ವ್ಯಾಲಿಡೇಟ್ ಮಾಡಿ ಇದನ್ನು ಕೊಡ್ತಾರೆ. ಇದರಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಈಗ ನೀವೇನು ಮಾಡ್ತೀರಾ, ಇವಾಗ ನನ್ನ ಇನ್ವಾಯ್ಸ್ ತೊಗೊಂಡು ಹೋಗಿ ನಾನು ಅಲ್ಲಿಗೆ ಅವ್ರಿಗೆ ಕೊಡ್ತೇನೆ, ಅವ್ರು ನನಗೆ ದುಡ್ಡು ಕೊಡೋಕೆ ರೆಡಿ ಇದ್ದಾರೆ. ಬಟ್ ಅವ್ರು ಹೇಳೋದೇನು, ನಿಮ್ಮ ಮಿನಿಮಮ್ ಟರ್ನ್ ಓವರ್ $2 ಲಕ್ಷ ಆದರೂ ಮಾಡಿರಲೇಬೇಕು ಹೋದ ವರ್ಷದಿಂದ ಈ ವರ್ಷದವರೆಗೂ. ಒಂದು ವರ್ಷದಲ್ಲಿ ಕರೆಂಟ್ ಇಯರ್ ಅಂತ ಏನು ಹೇಳ್ತೇವೆ, ಅಟ್ಲೀಸ್ಟ್ 1 ಇಯರಲ್ಲಿ ನಿಮ್ಮ ಮಿನಿಮಮ್ ಟರ್ನ್ ಓವರ್ ಆದರೂ ಮಿನಿಮಮ್ $2 ಲಕ್ಷ ಆದರೂ ಆಗಿರಬೇಕು. ನೆಕ್ಸ್ಟ್ ಹೇಳೋದೇನು, ಇವಾಗ ನಿಮ್ಮ ಬಾಯರ್ ಏನಿದ್ದಾರೆ ಅವ್ರು ಕರೆಕ್ಟಾಗಿರಬೇಕು, ಫೈನಾನ್ಷಿಯಲ್ಸ್ ದುಡ್ಡು ಇರಬೇಕು, ಅವ್ರೇನಾದರೂ ಫ್ರಾಡ್ ಮಾಡಿದಾರಾ ಅಥವಾ ದುಡ್ಡು ತೊಗೊಂಡು ಓಡೋಗಿದ್ದಾರಾ, ಮುಂಚೆ ಯಾವುದಾದ್ರೂ ಲೀಗಲ್ ಕೇಸ್ಗಳು ನಡೀತಾ ಇದ್ದರೆ ಅವ್ರಿಗೂ ಆ ಇನ್ವಾಯ್ಸ್ಗಳಿಗೆ ವ್ಯಾಲ್ಯೂ ಕೊಡಲ್ಲ. ಆ ಇನ್ವಾಯ್ಸ್ಗಳನ್ನ ನೀವು ಡಿಸ್ಕೌಂಟ್ ಮಾಡಿ ಅವ್ರ ಕಡೆಯಿಂದ ದುಡ್ಡು ತೊಗೊಳಕ್ಕೆ ಬರಲ್ಲ. ಯಾಕೆಂದರೆ ದುಡ್ಡು ಅವ್ರು ಕೊಡ್ತಾ ಇದ್ದಾರೆ ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಅವರೇ ಡಿಸೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇರೋದೇನು, ಇದರಲ್ಲಿ ಯಾವುದೇ ಥರದ ಟರ್ಮ್ ಶೀಟ್ಸ್ಗಳಿದ್ದರೆ, ಯೂರೋ ಅಥವಾ USD ಲೋನ್ಸ್ ಏನಿದೆ ಅದರದೊಂದು ಬೆಂಚ್ ಮಾರ್ಕ್ ಇದೆ, ಅದರ ರೆಫರೆನ್ಸ್ ಅಕಾರ್ಡಿಂಗ್ಲಿ ಅವ್ರು ಏನಿದೆ ಅದರ ನಿಮ್ಮ ಇಂಟ್ರೆಸ್ಟ್ ರೇಟ್ಗಳನ್ನ ಅಲೈನ್ ಮಾಡ್ತಾರೆ. ಅದರ ನೆಕ್ಸ್ಟ್ ಇರೋದೇನು, ಇದು ಇಂಡಿಯನ್ ರೇಟ್ ಆಫ್ ಇಂಟ್ರೆಸ್ಟ್ಗೆ ಏನೂ ಅಪ್ಲಿಕೇಬಲ್ ಇರಲ್ಲ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಷ್ಟು ಹೈ ರೇಟ್ ಆಫ್ ಇಂಟ್ರೆಸ್ಟ್ಗಳು ಬೀಳಲ್ಲ. ಅದರ ಮುಂದೆ ಇನ್ನೊಂದು ಏನಿದೆ, ಈ ಬಾಯರ್ ಜೊತೆಗೆ ಯಾರ ಇನ್ವಾಯ್ಸ್ನ ನೀವು ಅಡ ಇಡ್ತಾ ಇದ್ದೀರೋ ಅಥವಾ ಯಾರ ಇನ್ವಾಯ್ಸ್ಗಳನ್ನ ನೀವು ಡಿಸ್ಕೌಂಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರೋ ಆ ಇನ್ವಾಯ್ಸ್ ಮುಂದೆ ಆ ಬಾಯರ್ ಜೊತೆಗೆ ನೀವು ಅಟ್ಲೀಸ್ಟ್ 3 ಶಿಪ್ಮೆಂಟ್, ರಿಯಲೈಸ್ಡ್ ಶಿಪ್ಮೆಂಟ್ಗಳನ್ನ ಮಾಡಿರಬೇಕು. ರಿಯಲೈಸ್ಡ್ ಅಂದರೆ ನೀವು ಎಕ್ಸ್ಪೋರ್ಟ್ ಮಾಡಿದ್ದೀರಾ, ದುಡ್ಡು ಬಂದಿದೆ, ಮತ್ತೊಮ್ಮೆ ಎಕ್ಸ್ಪೋರ್ಟ್ ಮಾಡಿದ್ದೀರಾ, ಮತ್ತೆ ದುಡ್ಡು ಬಂದಿದೆ, ಮತ್ತೊಮ್ಮೆ ತಿರ್ಗಿ ಎಕ್ಸ್ಪೋರ್ಟ್ ಮಾಡ್ತೀರಾ, ಅವಾಗ ಮತ್ತೆ ತಿರ್ಗಿ ದುಡ್ಡು ಬಂದಿದೆ. ಆ ಥರ 3 ಶಿಪ್ಮೆಂಟ್ಗಳು ಅದೇ ಬಾಯರ್ ಜೊತೆಗೆ ಆಗಿರಬೇಕು. 12 ತಿಂಗಳು ಒಳಗಡೆನೆ, 1 ವರ್ಷದ ಒಳಗಡೆ ನೀವು ಅಟ್ಲೀಸ್ಟ್ ಮಿನಿಮಮ್ ಅವರ ಜೊತೆ 3 ಸಲ ಶಿಪ್ಮೆಂಟ್ ಮಾಡಿರಬೇಕು. ಆವಾಗ ಮಾತ್ರ ಆ ಬಾಯರಿಗೆ ಇವರು ನಿಮಗೆ ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಕೊಡ್ತಾರೆ, ಇಲ್ಲದೆ ಹೋದರೆ ಕೊಡಲ್ಲ. ನೆಕ್ಸ್ಟ್ ಇರೋದು, ನೀವು ಮಿನಿಮಮ್ ಈ ಎಕ್ಸ್ಪೋರ್ಟ್ ಇಂಪೋರ್ಟಬಲ್ ಬಿಸ್ನೆಸ್ ಆಯಿತು ಅಥವಾ ಬಿಸ್ನೆಸ್ಸಲ್ಲಾಯಿತು ಮಿನಿಮಮ್ 3 ವರ್ಷ ಇರಬೇಕು. ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಮಿನಿಮಮ್ 1 ವರ್ಷ ಇರಬೇಕು. ಯಾಕೆ ಈ ಕಂಡೀಷನ್ಸ್ಗಳು ಅಪ್ಲಿಕೇಬಲ್ ಆಗುತ್ತೆ, ನಿಮಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಗೊತ್ತಿದೆಯಾ ಇಲ್ವಾ,
ಅಥವಾ ನಿಮ್ಮ ಬಾಯರ್ ಸರಿಯಾಗಿದ್ದಾನೆ ಇಲ್ವಾ, ಅಥವಾ ತುಂಬ ಸರಿ ಏನಾಗುತ್ತೆ, ಇವಾಗ ನಮ್ಮ ಬ್ರದರ್ ದುಬೈಯಲ್ಲಿದ್ದಾರೆ. ಇವಾಗ ಏನು ಮಾಡ್ತಾನೆ, ನಾನು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾನೆ, ಇವ್ರಿಗೆ ಇಲ್ಲಿ ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಕೊಡ್ತಾನೆ, ದುಡ್ಡು ತೊಗೊಳ್ತಾನೆ, ನಾನು ಅಲ್ಲಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ತಾನೆ, ದುಡ್ಡು ಬರಲ್ಲ, ಏನೂ ಬರಲ್ಲ, ನಾನು ಓಡೋಗ್ಬಿಡ್ತಾನೆ. ಸೊ ಈ ಥರ ಆದಾಗ ತುಂಬ ದುಡ್ಡುಗಳು ಲಾಸ್ ಆಗುತ್ತೆ. ಸೊ ಅದಕ್ಕೆ ಈ ಕಂಪ್ನಿಗಳೆಲ್ಲ ಏನು ಮಾಡ್ತಾರೆ, ರಿಸ್ಕ್ಗಳನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ತುಂಬ ಹೊಸಬ್ರು ಇವಾಗಲೇ ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡಿದವರು, ಮೊನ್ನೆ ಸ್ಟಾರ್ಟ್ ಆಗಿರೋ ಕಂಪ್ನಿ, ಈ ಥರದರ ಜೊತೆಗೆ ಅವ್ರು ಕೆಲಸ ಮಾಡಲ್ಲ. 3 ವರ್ಷ ಮಿನಿಮಮ್ ಆಗಿರಬೇಕು, 1 ವರ್ಷ ಎಕ್ಸ್ಪೋರ್ಟಲ್ಲಿ ಇರಬೇಕು, 2 ಲಕ್ಷದ ಮೇಲೆ ಟರ್ನ್ ಓವರ್ ಇರಬೇಕು, ಅಟ್ಲೀಸ್ಟ್ 3 ಟ್ರಾನ್ಸಾಕ್ಷನ್ ಮಾಡಿರ್ಬೇಕು. ಸರ್ ಈ ಥರ ಎಲ್ಲ ಕಂಡೀಷನ್ ಹಾಕಿದ್ರೆ ನಮಗೇನು ಯೂಸ್ ಇದೆ? ಇವಾಗ ನೀವು 2 ಅಥವಾ 3 ಟ್ರಾನ್ಸಾಕ್ಷನ್ ನೀವು ಮಾಡಿದ್ದೀರ, ಈಗ 4ನೇ ಟ್ರಾನ್ಸಾಕ್ಷನ್ ತುಂಬ ಹೈ ವಾಲ್ಯೂಮ್ ಇದೆ, ಇನ್ನು ಮುಂದೆ ಬರೋ ವಾಲ್ಯೂಮ್ಗಳೆಲ್ಲ ಸ್ವಲ್ಪ ಹೆಚ್ಚಿಗೆ ಇದೆ, ಅದಕ್ಕೆಲ್ಲ ಪ್ರತಿ ಸರಿ ದುಡ್ಡು ಬೇಕಾಗತ್ತೆ. ಆವಾಗ ನೀವು ಎಲ್ಲಿಂದ ದುಡ್ಡು ತರ್ತೀರಾ? ಅದಕ್ಕೆ ನೀವೇನು ಮಾಡ್ತೀರಾ, ಒಂದು ಶಿಪ್ಮೆಂಟ್ ಕಳಿಸಿರ್ತಾರೆ, ಇನ್ನೊಂದು ಶಿಪ್ಮೆಂಟ್ ರೆಡಿ ಮಾಡ್ಕೊಳ್ಳೋಕ್ಕೆ ನೀವು ದುಡ್ಡು ಬೇಕಾಗುತ್ತೆ. ಆವಾಗ ನೀವೇನು ಮಾಡ್ತೀರಾ, ಈ ಇನ್ವಾಯ್ಸ್ಗಳನ್ನ ಅಡ ಇಡ್ತೀರಾ. ಇವಾಗ ಕೆಲವೊಂದು ಸರಿ ಏನಾಗುತ್ತೆ, 4-5 ಟ್ರಾನ್ಸಾಕ್ಷನ್ವರೆಗೂ ಯಾರು ಏನೂ ಗಲಾಟೆ ಮಾಡ್ಕೊಳ್ಳಲ್ಲ, ನೀಟಾಗಿ ಎಲ್ಲ ಕೆಲಸನೂ ಮಾಡ್ತಾರೆ. ಆದರೆ 5-6ನೇ ಆರ್ಡರ್ಸ್ಗಳಿಗೆ ಅವರು ತಮ್ಮ ಬಣ್ಣ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ದುಡ್ಡು ಕೊಡೋದು ಲೇಟ್ ಮಾಡ್ತಾರೆ, ಅಥವಾ ದುಡ್ಡು ತೊಗೊಂಡು ಓಡೋಗ್ಬಿಡ್ತಾರೆ. ಈ ಥರದ್ದೆಲ್ಲ ರಿಸ್ಕ್ಗಳಿದ್ದಾಗ ಕ್ರೆಡಿಟಲ್ಲೇ ಮಾಡಬೇಕು, ನಮ್ಮ ಇಂಡಸ್ಟ್ರಿನೇ ಕ್ರೆಡಿಟ್ ಬಿಸ್ನೆಸ್ಸು ಅಂತ ಇತ್ತು ಅಂದರೆ ನೀವೇನು ಮಾಡ್ಬೋದು, ಆ ಥರದ ಎಕ್ಸ್ಪೋರ್ಟ್ ಆರ್ಡರ್ಸ್ಗಳು ಏನಿದೆ ಆ ಇನ್ವಾಯ್ಸ್ಗಳನ್ನ ತೊಗೊಂಡು ಬಂದು ಇವ್ರಿಗೆ ಅಡ ಇಟ್ಟು, ನಿಮ್ಮ ತಲೆನೋವು ಏನಿದೆ ಅಥವಾ ನಿಮ್ಮ ತಲೆ ಭಾರ ಏನಿದೆ ಅದನ್ನು ಅವ್ರಿಗೆ ಕೊಟ್ಬಿಡಿ, ಅವ್ರು ಅದನ್ನು ನೋಡ್ಕೊಳ್ತಾರೆ. ಸೊ ಇದು ನಿಮಗೆ ಮೇನ್ ಬೆನಿಫಿಟ್ ಇರೋದು. ಸೊ ಇದರಲ್ಲಿ ಇನ್ನೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ನೋಡೋಣ. ಇವ್ರು ಕೊಡೋ ಎಲಿಜಿಬಿಲಿಟಿ, ನೀವು ಇವಾಗ ಎಲಿಜಿಬಿಲಿಟಿ ಓಕೆ ಎಲ್ಲ ಸರಿ ಸರ್, ನಾನು 3 ವರ್ಷದಿಂದ ಎಕ್ಸ್ಪೋರ್ಟಲ್ಲೂ ಬಿಸ್ನೆಸ್ಸಲ್ಲೂ ಇದ್ದಾನೆ, 1 ವರ್ಷ ಎಕ್ಸ್ಪೋರ್ಟಲ್ಲೂ ಇದ್ದಾನೆ, 3 ಸರಿ ನಾನು ಆ ಟ್ರಾನ್ಸಾಕ್ಷನು ಮಾಡಿದ್ದಾನೆ. ಬಟ್ ಆ ಬಾಯರ್ ರಷ್ಯಾದವನು. ಈಗ ರಷ್ಯಾದ ಬಾಯರ್ ಆದರೆ ಅವನು OECD ಕಂಟ್ರಿ ಮೆಂಬರ್ ಅಲ್ಲ. ಸೊ ಹಾಗಿರೋದ್ರಿಂದ ಆ ಬಾಯರ್ ರಷ್ಯನ್ ಬಾಯರ್ ಇದ್ದರೂ ಕೂಡ ಅವರಿಗೆ ನೀವು ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಕಂಪನಿ ಯಾವ ಕಂಪನಿಗಳು ನಿಮಗೆ ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಮಾಡ್ತಾರೆ, ಅವ್ರು 99% ಒಂದು ಯುರೋಪಿಯನ್ ಬ್ಯಾಂಕಿಂಗ್ ಆದರೂ ಇರುತ್ತೆ, ಅಥವಾ US ಬ್ಯಾಂಕಿಂಗ್ ಆದರೂ ಇರುತ್ತೆ. ಇವು 2 ಕಂಟ್ರಿಗಳು, ಇವು 2 ಕಾಂಟಿನೆಂಟಲ್ ಅಥವಾ ಈ ಥರದ ಆ ದೇಶದ ಇನ್ವೆಸ್ಟರ್ಸ್ ಏನಿದ್ದಾರೆ ಅವ್ರು ಯಾರಿಗೂ ಕೂಡ ರಷ್ಯಾ ಆಗಬರಲ್ಲ. ಸೊ ರಷ್ಯಾ ಕಂಟ್ರಿ ಇಲ್ಲಿರಲ್ಲ. ಸೊ ಯಾವುದೇ ಥರದ ತೊಂದರೆಗಳು ಬಂತು ಅಂದರೂ ಕೂಡ ಇಲ್ಲಿ ನೋಡಿ, ಇನ್ನೊಂದು ಪಾಕಿಸ್ತಾನ ಕೂಡ ಇಲ್ಲ, ಇನ್ನೂ ಸ್ವಲ್ಪ ಮಾತಾಡಿದರೆ ಶ್ರೀಲಂಕಾನೂ ಇರಲ್ಲ. ಸೊ ಈ ಥರ ಇದ್ದಾಗ ತುಂಬ ಥರದ, ಸೊ ನಾರ್ಮಲಿ ನೀವು ಯೋಚನೆ ಮಾಡಬೇಕಾಗಿರೋದಷ್ಟೇ, ಎಲ್ಲೆಲ್ಲಿ ನಿಮಗೆ ದುಡ್ಡಿನ ತಲೆನೋವುಗಳಿದೆ, ಯಾವ ದೇಶದಲ್ಲಿ ದುಡ್ಡಿನ ವಿಷಯಗಳು ಸರಿ ಇಲ್ಲ, ಸೊ ಆ ಥರ ಇತ್ತು ಅಂದರೆ ಈ ಕಂಟ್ರಿಗಳು ಈ ಕ್ಯಾಟಗರಿಯಲ್ಲಿ ಇರಲ್ಲ. ಆವಾಗ ಅವ್ರೇನು ಹೇಳ್ತಾರೆ, ನಿಮ್ಮ ಬಾಯರ್ ಎಷ್ಟೇ ಒಳ್ಳೆಯವನಿರ್ಬೋದು, ನೀವು ಒಳ್ಳೆ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ಬೋದು, ಬಟ್ ನಿಮ್ಮ ಇನ್ವಾಯ್ಸಿಂಗ್ ಡಿಸ್ಕೌಂಟಿಂಗ್ ನಾವು ಇದರಲ್ಲಿ ಮಾಡಲ್ಲ. ಆವಾಗ ನಾವು ಏನು ಮಾಡೋ ಆಪ್ಷನ್ ಇರುತ್ತೆ, ಮತ್ತು ಬ್ಯಾಂಕಿಗೆ ಹೋಗಿ ಲೋನ್ ಅಪ್ಲೈ ಮಾಡಿ, ಲೋನ್ ತೊಗೊಳ್ಳಿ, ಕೊಲಾಟ್ರಲ್ ಏನಾದರೂ ಇದ್ದರೆ ಪ್ರಾಪರ್ಟಿ ಪೇಪರ್ಸು ಅದು ಇದು ಎಲ್ಲ ಅಟ್ಯಾಚ್ ಮಾಡಿ ದುಡ್ಡು ತೊಗೊಂಡು ಬಿಸ್ನೆಸ್ ಮಾಡಿ. ಯಾಕಂದರೆ ಈ ಥರದ ಕಂಪನಿಗಳು ಅವರು ತೊಗೊಳ್ಳೋ ರಿಸ್ಕ್ ಏನಿದೆ ಅಂದರೆ, ಯಾಕಂದರೆ ಏನೂ ಕೊಲಾಟ್ರಲ್ ತೊಗೊಳ್ತಾ ಇಲ್ಲ, ಬರೀ ನಿಮ್ಮ ಇನ್ವಾಯ್ಸ್ ಮಾತ್ರ ತೊಗೊಳ್ತಾ ಇರೋದು. ಆದರೆ ಅವ್ರು ಹೇಳೋದೇನೋ, ಅವರ ಟೈಅಪ್ ಇರೋದು ಅಥವಾ ಅವರ ಗೊತ್ತಿರೋ ಕಂಟ್ರಿಗಳು, ಯಾವ ಕಂಟ್ರಿಗಳ ಜೊತೆ ಅವ್ರ ಒಳ್ಳೆ ರಿಲೇಷನ್ ಇದೆ ಆ ಕಂಟ್ರಿಗಳ ರಿಸ್ಕ್ ಮಾತ್ರ ಅವ್ರು ತೊಗೊಳ್ತಾರೆ. ಬೇರೆ ಯಾವುದೇ ಥರದ ರಿಸ್ಕ್ ಇರುವಂಥ ಕಂಟ್ರಿಗಳನ್ನ ಅವರು ಇನ್ವಾಲ್ವ್ ಮಾಡೋಕ್ಕೆ ಹೋಗಲ್ಲ. ಸೊ ಸರ್ ಇಲ್ಲಿ ಇಂಡಿಯಾದ ಕಂಟ್ರಿ ಇಲ್ಲ ಅಂದರೆ ನಾವು ಇದು ಎಲಿಜಿಬಲ್ ಇರೋದು ಇಂಡಿಯನ್ಗೆ ಮಾತ್ರ. ಸೊ ಹಾಗಾಗಿ ಇಂಡಿಯಾ ಕಂಟ್ರಿ ಇದರಲ್ಲಿ ಬರಲ್ಲ. ಅಥವಾ ನೀವು ಲೋಕಲ್ ಏನು ಟ್ರೇಡ್ ಮಾಡ್ತೀರಾ ಬಿಟ್ವೀನ್ ಇಂಡಿಯನ್ಸ್, ಅದು ಯಾವುದೂ ಕೂಡ ಇಲ್ಲಿ ಅಪ್ಲಿಕೇಬಲ್ ಆಗಲ್ಲ, ಯಾಕಂದರೆ ಅದು ಎಕ್ಸ್ಪೋರ್ಟೇ ಅಲ್ಲ. ಓಕೆ, ಸೊ ಇಲ್ಲಿ ನೀವು ಟೋಟಲ್ ವಾಲ್ಯೂಮ್ ನೋಡಿಕೊಂಡ್ರೆ ಇವೆಲ್ಲ ಕಂಟ್ರಿ ಅಪ್ಲಿಕೇಬಲ್ ಇದೆ, ಇದನ್ನು ನೀವು ಮಾಡ್ಬೋದು. ಇದರ ನೆಕ್ಸ್ಟ್ ಇರೋದು ಇಲ್ಲಿ ಪ್ರಾಡಕ್ಟ್ ಲಿಸ್ಟ್ ಇದೆ. ನೀವು ಒಂದು ವೇಳೆ ಕ್ರೈಟೀರಿಯಾ ಓಕೆ, ಕಂಟ್ರಿನೂ ಓಕೆ, ಸರ್ ನಾನು ಈ ಪ್ರಾಡಕ್ಟಲ್ಲಿ ಡೀಲ್ ಮಾಡ್ತಾ ಇದ್ದಾನೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಡೆಪ್ ಕಲೆಕ್ಷನ್ ಇರ್ಬೋದು, ಅಥವಾ ಟೊಬ್ಯಾಕೊ ಇರ್ಬೋದು, ಅಥವಾ ಕ್ರಿಪ್ಟೋ ಕರೆನ್ಸಿ ಇರ್ಬೋದು, ಅಥವಾ ಗ್ಯಾಮ್ಲಿಂಗ್ ಇರ್ಬೋದು, ಇದನ್ನು ಯಾವುದಾದ್ರು ನೀವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ ಅಥವಾ ಈ ಸರ್ವಿಸ್ ನೀವೇನಾದರೂ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ ಇದಕ್ಕೂ ಕೂಡ ಎಲಿಜಿಬಿಲಿಟಿ ಇಲ್ಲ. ಸೊ ಈ ಲೀಸ್ಟ್ಗಳನ್ನ ನಾನು ಸ್ವಲ್ಪ ಸ್ಲೋ ಆಗಿ ಸ್ಕ್ರೋಲ್ ಮಾಡ್ತಾನೆ, ವಿಡಿಯೋನ ಪಾಸ್ ಮಾಡಿಕೊಂಡು ಲೀಸ್ಟ್ನ ಓದ್ಕೊಂಡು ನಿಮ್ಮ ಪ್ರಾಡಕ್ಟ್ ಏನಾದರೂ ಈ ಕ್ಯಾಟಗರಿಯಲ್ಲಿದ್ದರೆ ಇದು ನಿಮಗೆ ಎಲಿಜಿಬಲ್ ಇಲ್ಲ. ರಿಯಾಕ್ಟರ್ ಇರ್ಬೋದು, ಆರ್ಮ್ ಆ್ಯಂಡ್ ಎಮಿಷನ್ಸ್ ಇರ್ಬೋದು, ವೆಪನ್ಸ್ ಇರ್ಬೋದು, ನ್ಯೂಕ್ಲಿಯರ್ ವೆಪನ್ಸ್ ಇರ್ಬೋದು, ಮೇಯ್ನಾಗಿ ಅಗ್ರೋ ಪ್ರಾಡಕ್ಟಲ್ಲಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್, ಫ್ರೆಶ್ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎರಡೂ ಕೂಡ ಇದರಲ್ಲಿ ಬರಲ್ಲ. ಹಣ್ಣು ಹಂಪಲುಗಳು ಏನಿದೆ ಅವು ಯಾವುದು ಕೂಡ ಇದರಲ್ಲಿ ಎಲಿಜಿಬಿಲಿಟಿ ಇಲ್ಲ. ಫರ್ ಇರ್ಬೋದು, ಸ್ಪೆಷಲೈಸ್ಡ್ ಲೆದರ್ ಇರ್ಬೋದು, ಆಯಿಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಡಿಫೆನ್ಸ್ ಸೆಕ್ಟರ್ ಇರ್ಬೋದು, ಯಾವುದೇ ಥರದ ವೆಪನ್ಸ್ಗಳಿರ್ಬೋದು, ಅದು ಯಾವುದೂ ಕೂಡ ಇದರಲ್ಲಿ ಇನ್ವಾಲ್ವ್ ಇಲ್ಲ. ಜೆಮ್ಸ್ ಆ್ಯಂಡ್ ಜ್ಯುವೆಲರೀಸ್, ಪ್ರೆಷಿಯಸ್ ಮೆಟಲ್, ಡೀಲಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಏನೇ ಇದ್ದರೂ ಕೂಡ ಆ ಕ್ಯಾಟಗರಿಗಳು ಇದರಲ್ಲಿ ಅವೈಲೇಬಲ್ ಇಲ್ಲ. ಸೊ ನೀವು ಒಂದು ವೇಳೆ ಈ ಪ್ರಾಡಕ್ಟಲ್ಲಿ ಕೆಲಸ ಮಾಡ್ತಾಯಿದ್ರೆ ನೀವು ನಿಮ್ಮ ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಎಲಿಜಿಬಿಲಿಟಿ ಇರಲ್ಲ, ಮಾಡೋಕ್ಕಾಗಲ್ಲ. ಒಂದು ವೇಳೆ ಈ ಕಂಟ್ರಿಗಳಲ್ಲಿ ನಿಮ್ಮ ಕಂಟ್ರಿ ಯಾವ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಂಡಿದ್ದೀರೋ, ಫಾರ್ ಎಕ್ಸಾಂಪಲ್ ಶ್ರೀಲಂಕಾ, ಆ ಕಂಟ್ರಿಗಳು ಇಲ್ಲಿಲ್ಲ. ಇನ್ನೊಂದು ಇಲ್ಲಿ ಬಾಂಗ್ಲಾದೇಶ್ ಕೂಡ ಇಲ್ಲ. ಸೊ ಹಾಗಾಗಿ
ಕೆಲವೊಂದು ಕಂಟ್ರಿಗಳು ಇದರಲ್ಲಿ ಇಲ್ಲ ಅಂದಾಗ ಆ ಕಂಟ್ರಿಗಳಿಗೆ ನೀವು ಡಿಸ್ಕೌಂಟಿಂಗ್ ಮಾಡೋಕ್ಕೆ ಬರಲ್ಲ. ಒಂದು ವೇಳೆ ನೀವು ಡಿಸ್ಕೌಂಟಿಂಗ್ ಮಾಡೋ ಉದ್ದೇಶ ಇಟ್ಕೊಂಡು ನೀವೇನಾದರೂ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ, ನಾಳೆ ನನಗೆ ರಿಸ್ಕ್ ಸ್ವಲ್ಪ ಕಡಿಮೆ ಆಗಬೇಕಂದ್ರೆ ನೀವು ಅದನ್ನು ಇಲ್ಲಿ ನೋಡಿಕೊಂಡು ಪ್ಲ್ಯಾನ್ ಔಟ್ ಮಾಡ್ಕೋಬೋದು. ಓಕೆ, ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ, ಇನ್ನೂ ಏನಾದರೂ ವಿಷಯಗಳನ್ನ ನಾನು ಏನಾದರೂ ಕವರ್ ಮಾಡದೆ ಹೋಗಿದ್ರೆ ಅಥವಾ ನೀವು ಮರೆತು ಹೋಗಿದ್ರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬಾಯ್.